ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ನಿಮ್ಗೆ ಇವಾಗ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸಕ್ ಬಂದಿದ್ದೀನಿ. ಆ ಒಂದು ಅಪ್ಲಿಕೇಶನ್ ಕ್ವಿಕರ್ ಅಂತ. ನೀವು ಆಲ್ರೆಡಿ ನಾನು ಟಿ ಶರ್ಟ್ ವೇರ್ ಮಾಡಿರೋದು ನೋಡಿದ್ರೆ, ಸೊ ಇದು ಒಂದು ಹೊಸ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಅಂದ್ರೆ ಲೈಕ್ ನಮ್ಮ ಬೆಂಗಳೂರಲ್ಲಿ 6 ವರ್ಷದಿಂದ ಈ ಒಂದು ಅಪ್ಲಿಕೇಶನ್ ಸರ್ವಿಸ್ ನ ನೀಡ್ಕೊಂಡು ಬಂದಿದೆ. ಬಟ್ ಸೊ ಈಗ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ಎಲ್ಲರಿಗೂ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಅಂಡ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ಏನೆಲ್ಲ ಇನ್ಸೆಂಟಿವ್ಸ್ ಇದೆ ಅಂಡ್ ಇದರಲ್ಲಿ ಯಾವ ತರ ಎಲ್ಲ ಪೇ ಔಟ್ ಇದೆ ಮತ್ತೆ ಯಾವ ತರ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಲಾಸ್ಟ್ ಅಲ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನ್ಗೆ ನೀವು ಹೆಂಗೆ ರಿಜಿಸ್ಟರ್ ಮಾಡ್ಕೊಬೇಕು, ಅದಕ್ಕೆ ರಿಜಿಸ್ಟ್ರೇಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಅಪ್ಲಿಕೇಶನ್ ಬಂದು ನಮ್ಮ ಬೆಂಗಳೂರಲ್ಲೇ ಅಷ್ಟೇ ಅಲ್ಲ, ಸೊ ನಮ್ಮ ಬೆಂಗಳೂರಲ್ಲಿ ಬಿಟ್ಟು ನಮ್ಮ ಸೌತ್ ಇಂಡಿಯಾದಲ್ಲಿ ಟೋಟಲ್ 10 ಸಿಟಿಯಲ್ಲಿ ಈ ಒಂದು ಅಪ್ಲಿಕೇಶನ್ ರನ್ನಿಂಗ್ ಅಲ್ಲಿ ಇದೆ, ಸರ್ವಿಸ್ ನ ನೀಡ್ತಾ ಇದೆ. ಸೊ ಅದ್ರ ಜೊತೆಗೆ ಇನ್ನೊಂದು ಇನ್ಸೆಂಟಿವ್ಸ್ ಅಂತ ಬಂದ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಲೈಕ್ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ, ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ನಿಮ್ಗೆ. ಮೊದಲನೇದಾಗಿ ಪ್ರತಿಯೊಬ್ಬರು ಇದ್ರಲ್ಲಿ ಕೇಳದೆ ಇನ್ಸೆಂಟಿವ್ಸ್. ಸೊ ಇನ್ಸೆಂಟಿವ್ಸ್ ಜಾಯ್ನಿಂಗ್ ರೆಫರಲ್ ಬೋನಸ್ ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಡೈಲಿ ಆರ್ಡರ್ ಅರ್ನಿಂಗ್ಸ್ ಇನ್ಸೆಂಟಿವ್ಸ್ ಕಡೆ ಬಂದ್ರೆ 10 ಆರ್ಡರ್ ನೀವೇನಾದ್ರೂ ಮಾಡಿದ್ರೆ 540 ರೂಪಾಯಿ, 15 ಆರ್ಡರ್ ನೀವು ಕಂಪ್ಲೀಟ್ ಮಾಡಿದ್ರೆ 840 ರೂಪಾಯಿ, 20 ಆರ್ಡರ್ ನೀವು ಕಂಪ್ಲೀಟ್ ಮಾಡಿದ್ರೆ 1140 ರೂಪಾಯಿ, 25 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ 1420 ರೂಪಾಯಿ, 30 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ 1710 ರೂಪಾಯಿ, 35 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ 1995 ರೂಪಾಯಿ, 40 ಆರ್ಡರ್ ನೀವೇನಾದ್ರೂ ಕಂಪ್ಲೀಟ್ ಮಾಡಿದ್ರೆ 2280 ರೂಪಾಯಿವರೆಗೂ ನೀವು ಇದರಲ್ಲಿ ಅರ್ನ್ ಮಾಡ್ಕೊಬಹುದು. ಪ್ಲಸ್ ಇದ್ರ ಜೊತೆಗೆ ಇನ್ಸೆಂಟಿವ್ಸ್ ಕೂಡ ಇರ್ತದೆ. ಅದಾದ್ಮೇಲೆ ವೀಕೆಂಡ್ ಇನ್ಸೆಂಟಿವ್ಸ್ ಅಂತ ಬರ್ತದೆ. ಸೊ 21 ಆರ್ಡರ್ ನೀವೇನಾದ್ರೂ ಕಂಪ್ಲೀಟ್ ಮಾಡಿದ್ರೆ 250 ರೂಪಾಯಿ. ಸೊ ಇದು ವೀಕೆಂಡ್ ಇನ್ಸೆಂಟಿವ್, ಸ್ಯಾಟರ್ಡೆ ಸಂಡೇ ಅಂತ ಬರುತ್ತೆ. ಸೊ ಅದ್ರ ಜೊತೆಗೆ ಇನ್ನ ಜಾಯ್ನಿಂಗ್ ಅಂಡ್ ರೆಫರಲ್ ಬೋನಸ್ ಕಡೆಗೆ ಬರೋದಾದ್ರೆ ಒಂದು ವಾರದಲ್ಲಿ ನೀವೇನಾದ್ರೂ ನೀವು ಅಂದ್ರೆ ಲೈಕ್ ಜಾಯ್ನ್ ಆದವರು, ಈ ಒಂದು ಅಪ್ಲಿಕೇಶನ್ ಯಾರಾದ್ರೂ ಜಾಯ್ನ್ ಆಗಿರೋರು ಒಂದು ವಾರಕ್ಕೆ ನೀವೇನಾದ್ರೂ 105 ಆರ್ಡರ್ ನ ಕಂಪ್ಲೀಟ್ ಮಾಡಿದ್ರೆ ಅಂದ್ರೆ 500 ರೂಪಾಯಿ ಇನ್ಸೆಂಟಿವ್ ಸಿಗುತ್ತೆ. ಎರಡನೇ ವಾರದಲ್ಲಿ ನೀವೇನಾದ್ರೂ 105 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ಅಂದ್ರೆ 700 ರೂಪಾಯಿ ಇನ್ಸೆಂಟಿವ್. ಮೂರನೇ ವಾರದಲ್ಲಿ 105 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ 1000 ರೂಪಾಯಿ ಇನ್ಸೆಂಟಿವ್. ನಾಲ್ಕನೇ ವಾರದಲ್ಲಿ ನೀವೇನಾದ್ರೂ 135 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ 1800 ರೂಪಾಯಿ ಸಿಗುತ್ತೆ. ಅಂದ್ರೆ ಇದು ಟೋಟಲ್ ಆಗಿ 1 ಮಂತ್ಗೆ ನೀವೇನಾದ್ರೂ 1 ಮಂತ್ ಅಲ್ಲಿ 450 ಆರ್ಡರ್ ಅಂದ್ರೆ ಟೋಟಲ್ 450 ಆರ್ಡರ್ ನೀವು ಕಂಪ್ಲೀಟ್ ಮಾಡಿದ್ರೆ 4000 ರೂಪಾಯಿ ನೀವು ಜಾಯಿನ್ ಆದವರು 4000 ಗಳಿಸಬಹುದು, ರೆಫರಲ್ ಮಾಡಿದವರು ಕೂಡ 4000 ಪಡ್ಕೋಬಹುದು. ಇದರಲ್ಲಿ ಇನ್ನ ಬೆನಿಫಿಟ್ಸ್ ಅಂತ ಬಂದ್ರೆ ವೀಕ್ಲಿ ಪೇಔಟ್ ಇರ್ತದೆ. ವೀಕ್ಲಿ ನಿಮ್ಗೆ ಒಂದ್ಸರಿ ಪೇಔಟ್ ಇರ್ತದೆ. ಜಾಯ್ನಿಂಗ್ ಬೋನಸ್ 4000, ರೆಫರಲ್ ಬೋನಸ್ 4000 ನಾನು ಆಗ್ಲೇ ಹೇಳ್ದಂಗೆ. ಇನ್ಶೂರೆನ್ಸ್ ಕವರೇಜ್ ಇರ್ತದೆ, ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರ್ತದೆ, ಪೀಕ್ ಟೈಮ್ ಐ ಅರ್ನಿಂಗ್ಸ್ ಇರ್ತದೆ. ಅಂದ್ರೆ ಇದರಲ್ಲಿ ನಿಮ್ಗೆ ಆಗ್ಲೇ ಲೈಕ್ ಇನ್ನೊಂದೇನಂತಂದ್ರೆ ಇನ್ನ ಲೈಕ್ ಲಾಗಿನ್ ಅವರ್ಸ್ ಅಂತ ಬಂದಾಗ ನೀವು ಯಾವುದೇ ಕಾರಣಕ್ಕೂ ಲಾಗಿನ್ ಕೂಡ ಅವಶ್ಯಕತೆ ಇಲ್ಲ. ಅಂದ್ರೆ ಈಗ ಅರ್ನಿಂಗ್ಸ್ ನಿಮ್ಗೆಲ್ಲ ಗೊತ್ತಿದೆ, ಬೇರೆ ಬೇರೆ ಅಪ್ಲಿಕೇಶನ್ ಅಲ್ಲಿ ನೀವು ಇನ್ಸೆಂಟಿವ್ಸ್ ನ ತಗೋಬೇಕು ಅಂದ್ರೆ ನೀವು ಆ ಟೈಮ್ ಇಂದ ಆ ಟೈಮ್ಗೆ ಲಾಗಿನ್ ಇರಬೇಕು, ಆ ಸ್ಲಾಟ್ ಇಂದ ಈ ಸ್ಲಾಟ್ ನ ಕವರ್ ಮಾಡಬೇಕು. ಸೊ ಇಲ್ಲಿಂದ ಲಾಗಿನ್ ಅವರ್ಸ್ ಇರ್ಲೇಬೇಕು ಅಂತ ಇರ್ತದೆ. ಬಟ್ ಇದರಲ್ಲಿ ನಿಮ್ಗೆ ಆ ತರ ಏನಿಲ್ಲ. ನೀವು ಯಾವಾಗ ಬೇಕಾದ್ರೂ ನೀವು ಲಾಗಿನ್ ಮಾಡ್ಕೊಬಹುದು. ನೀವು ಪಾರ್ಟ್ ಟೈಮ್ ಆದ್ರೂ ಲಾಗಿನ್ ಆಗ್ಬಹುದು, ಫುಲ್ ಟೈಮ್ ಆದ್ರೂ ಲಾಗಿನ್ ಆಗ್ಬಹುದು, ಫುಲ್ ಡೇ ಆದ್ರೂ ಮಾಡ್ಬೋದು. ನಿಮ್ ಕಂಫರ್ಟಬಲ್, ನಿಮ್ಗೆ ಯಾವ ತರ ವರ್ಕ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇರ್ತದೋ ಆ ರೀತಿ ನೀವು ಇದರಲ್ಲಿ ವರ್ಕ್ ನ ಮಾಡ್ಕೊಬಹುದು. ಸಿದ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಲೈಕ್ ಎಲ್ಲಿ ಬೇಕಾದ್ರೂ ನೀವು ಲಾಗಿನ್ ಮಾಡ್ಕೊಬಹುದು. ಅಂದ್ರೆ ಬೆಂಗಳೂರಲ್ಲಿ ನೀವು ಯಾವ ಏರಿಯಾದಲ್ಲಿ ಇರ್ತೀರಾ ಆ ಏರಿಯಾದಲ್ಲಿ ನೀವು ಲಾಗಿನ್ ಮಾಡ್ಕೊಬಹುದು. ಬಟ್ ಆದ್ರೆ ಏನಪ್ಪಾ ಅಂತಂದ್ರೆ ನೀವು ಕೆಲವೊಂದು ಏರಿಯಾಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವೆಲ್ಲೋ ಬೇರೆ ಏರಿಯಾಗಳಲ್ಲಿ ಇರ್ತೀರಾ, ಅಲ್ಲಿ ನಿಮ್ಗೆ ಆರ್ಡರ್ಗಳು ಸಿಗ್ತಾ ಇರಲ್ಲ, ಕಮ್ಮಿ ಆರ್ಡರ್ ಇರ್ತದೆ. ಅಂತ ಟೈಮಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಇದರಲ್ಲಿ ನಿಮ್ಗೆ ಕಸ್ಟಮರ್ ಸಪೋರ್ಟ್ ಇದೆ. ಕಸ್ಟಮರ್ ಸಪೋರ್ಟ್ಗೆ ಕಾಲ್ ಮಾಡ್ಕೊಂಡು ಅವ್ರಿಗೆ ನೀವು ಕಾಲ್ ಮಾಡಿ ನೀವು ಇನ್ಫಾರ್ಮೇಶನ್ ತಗೊಬಹುದು. ಅಂದ್ರೆ ಲೈಕ್ ಯಾವ ಏರಿಯಾದಲ್ಲಿ ಜಾಸ್ತಿ ಆರ್ಡರ್ಸ್ ಇದೆ, ಸೊ ಎಲ್ಲಿ ನಾವು ಲಾಗಿನ್ ಮಾಡಿದ್ರೆ ಬೆಟರ್ ಅಂತ ಕೂಡ ನೀವು ಕೇಳ್ಕೊಂಡು ಅಲ್ಲಿ ಹೋಗಿ ಲಾಗಿನ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದು ಅಪ್ಲಿಕೇಶನ್ ಅಲ್ಲಿ ಅದೇ ಏರಿಯಾದಲ್ಲಿ ಅಲ್ಲೇನೆ ಲಾಗಿನ್ ಮಾಡ್ಬೇಕಾಗುತ್ತೆ. ಬಟ್ ಇದ್ರಲ್ಲಿ ಹಂಗಲ್ಲ. ಇವಾಗ ಬೇಕಾದ್ರೆ ನೀವು ಈಗ ನಾನು ಜಲಲ್ಲಿ ಇಲ್ಲಿದ್ದೀನಿ, ಸೊ ಜಲಲ್ಲೇ ಲಾಗಿನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಅಲ್ಲಿ ಆರ್ಡರ್ ಸಿಕ್ತಿಲ್ಲ, ಬೇಕಾದ್ರೆ ನಾನು ಮುಂದಕ್ಕೆ ಹೋಗಿ ನ್ಯೂ ಬೇಲಲ್ ರೋಡಲ್ಲೂ ನಾನು ಲಾಗಿನ್ ಮಾಡ್ಕೊಬಹುದು. ನನಗೆ ಯಾವ ಏರಿಯಾದಲ್ಲಿ ನನಗೆ ಕಂಫರ್ಟಬಲ್ ಇದೆಯೋ ಆ ಏರಿಯಾದಲ್ಲಿ ಹೋಗ್ಬಿಟ್ಟು ನಾನು ಲಾಗಿನ್ ಮಾಡ್ಕೊಬಹುದು. ಇನ್ನು ಇದರಲ್ಲಿ ಇನ್ಶೂರೆನ್ಸ್ ಇರ್ತದೆ, ಮತ್ತೆ ನಿಮ್ಗೆ ಇನ್ಸ್ಟೆಂಟ್ ರೈಡರ್ ಸಪೋರ್ಟ್ ಇರ್ತದೆ. ಅಂದ್ರೆ ಲೈಕ್ ಚಾಟ್ ಇರ್ತದೆ ನಿಮ್ಗೆ. ಚಾಟ್ ಅಲ್ಲಿ ಬಂದು ನಿಮ್ಗೆ 24 ಅವರ್ಸ್ ಇರ್ತದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಿದೆ, ಏನು ನೀವು ಆರ್ಡರ್ ನ ಪಿಕಪ್ ಮಾಡಿ ಹೋಗೋ ಪ್ರಾಬ್ಲಮ್ ಅಥವಾ ಡ್ರಾಪ್ ಮಾಡೋ ಪ್ರಾಬ್ಲಮ್ ಆಗ್ತಿದೆ, ರೆಸ್ಟೋರೆಂಟ್ ಕಡೆಯಿಂದ ಪ್ರಾಬ್ಲಮ್, ಕಸ್ಟಮರ್ ಕಡೆಯಿಂದ ಪ್ರಾಬ್ಲಮ್, ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅನ್ಬಿಟ್ಟು ನೀವು ಅಲ್ಲಿ ಚಾಟ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಅಲ್ಲಿ ರೆಸ್ಪಾನ್ಸ್ ಬರುತ್ತೆ. ಅಥವಾ ನಿಮ್ಗೆ ಕಾಲ್ ಬೇಕಾದ್ರೆ ಕೂಡ ನಂಬರ್ ಕೊಟ್ಟಿರ್ತಾರೆ, ಕಾಲ್ ಮಾಡಿ ಕೂಡ ನೀವು ತಿಳ್ಕೊಬಹುದು. ಮತ್ತೆ ಇನ್ನ ಇದರಲ್ಲಿ ನಿಮ್ಗೆ ಈಸಿಯಾಗಿ ಆನ್ ಬೋರ್ಡಿಂಗ್ ಆಗ್ಬಹುದು. ಸೊ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ, ನಾನು ಹೇಳುವಂತ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ರೆ 1 ಅವರ್ ಅಲ್ಲಿ ನಿಮ್ಗೆ ಐಡಿನ ಕ್ರಿಯೇಟ್ ಮಾಡ್ಕೊಬಹುದು. ಈಗ ಬನ್ನಿ ಅದನ್ನ ಯಾವ ರೀತಿ ನೀವು ಲೈಕ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ತಿಳಿಸ್ಕೊಡ್ತೀನಿ. ಈ ಅಪ್ಲಿಕೇಶನ್ ನೀವು ರಿಜಿಸ್ಟರ್ ಮಾಡ್ಕೊಬೇಕಂದ್ರೆ ಮೊದಲನೇದಾಗಿ ಪ್ಲೇ ಸ್ಟೋರ್ ಹೋಗಿ ಕ್ವಿಕರ್ ಅಂತ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ಈ ತರ ಸೈನ್ ಅಪ್ ಬಟನ್ ನ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣಿಸಿರೋ ತರನೇ ಎಲ್ಲ ಡೀಟೇಲ್ಸ್ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನಿಮ್ಮ ಹೆಸರು, ಅದಾದ್ಮೇಲೆ ಮೊಬೈಲ್ ನಂಬರ್, ಅದಾದ್ಮೇಲೆ ಡೇಟ್ ಆಫ್ ಬರ್ತ್, ಅದಾದ್ಮೇಲೆ ಇಮೇಲ್ ಐಡಿ, ಅದಾದ್ಮೇಲೆ ಪಾಸ್ವರ್ಡ್, ಅದಾದ್ಮೇಲೆ ನೀವು ನಿಮ್ ಫೋಟೋನ ಕೊಡಬೇಕಾಗುತ್ತೆ. ಸೊ ಕ್ಲಿಯರ್ ಆಗಿ ನಿಮ್ಮ ಒಂದು ಫೋಟೋನ ಯಾವ್ದಾದ್ರು ಐಡಿ ಕಾರ್ಡ್ ಗೋಸ್ಕರ ಆಗಿರೋದ್ರಿಂದ ಕ್ಲೀನ್ ಆಗಿ ನೀವು ಫೋಟೋನ ಕೊಡಬೇಕಾಗುತ್ತೆ. ಅದಾದ್ಮೇಲೆ KYC ಡಾಕ್ಯುಮೆಂಟ್ಸ್ ನ ಫಿಲ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್, ಸೊ ಆಧಾರ್ ಕಾರ್ಡ್ ಮೊದಲನೇದಾಗಿ ಕ್ಲಿಯರ್ ಆಗಿ ನೀವು ನಂಬರ್ ನ ಹಾಕ್ಬೇಕಾಗುತ್ತೆ. ಸೊ ಕೆಲವ್ರು ಏನ್ ಮಾಡ್ತೀರಾ ಅಂದ್ರೆ ಮಿಸ್ ಮ್ಯಾಚ್ ಮಾಡೋದು ಅಥವಾ ನಿಮ್ಮ ಬೇರೆ ಬೇರೆ ಅಂದ್ರೆ ಲೈಕ್
ನಿಮ್ಮ ಡಾಕ್ಯುಮೆಂಟ್ಸ್ ನ ಕೊಡೋದು ಬಿಟ್ಟು ಬೇರೆಯವ್ರದ್ದು ಕೊಡೋದು ಆ ತರ ಮಾಡಕ್ ಹೋಗ್ತೀರಾ, ಆ ತರ ಮಾಡಲಿಕ್ಕೆ ಹೋಗ್ಬೇಡಿ. ಸೊ ಅದಾದ್ಮೇಲೆ ಆಧಾರ್ ಕಾರ್ಡ್ ಫೋಟೋ ಕೊಡಬೇಕಾಗುತ್ತೆ, ಅದಾದ್ಮೇಲೆ ಬ್ಯಾಂಕ್ ಡೀಟೇಲ್ಸ್ ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಕೌಂಟ್ ನಂಬರು, ಆಮೇಲೆ IFSC ಕೋಡು, ಅದಾದ್ಮೇಲೆ ಅಕೌಂಟ್ ನಂಬರು. ಸೊ ಬ್ಯಾಂಕ್ ಅಕೌಂಟ್ ಕೊಟ್ಟ ಮೇಲೆ ಮತ್ತೆ ಪಾಸ್ಬುಕ್ ಅಥವಾ ಪಾಸ್ಬುಕ್ ಡೀಟೇಲ್ಸ್ ಕೇಳುತ್ತೆ. ಅದಾದ್ಮೇಲೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ನ ಕೇಳುತ್ತೆ. ಸೊ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೇಳಿದ್ಮೇಲೆ ಪ್ಯಾನ್ ಕಾರ್ಡ್ ನ ಫೋಟೋ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಮ ವೆಹಿಕಲ್ ಡೀಟೇಲ್ಸ್ ನೀವು ಕೊಡಬೇಕಾಗುತ್ತೆ. 2 ವೀಲರ್ ಅಥವಾ 2 ವೀಲರ್ ಅಲ್ಲಿ ಯಾವ ಕಂಪ್ನಿ ಅಥವಾ ಗಾಡಿ ನಂಬರ್ ಏನು, ಸೊ ಅದನ್ನೆಲ್ಲಾನು ನೀವು ಕ್ಲಿಯರ್ ಆಗಿ ಕೊಡಬೇಕಾಗುತ್ತೆ. ಅದಾದ್ಮೇಲೆ ಇನ್ಸೂರೆನ್ಸ್ ನ ಕೂಡ ನೀವು ಸಬ್ಮಿಟ್ ನ ಮಾಡಬೇಕಾಗುತ್ತೆ. ಬಿಕಾಸ್ ಆಫ್ ಇದೆಲ್ಲ ನಿಮ್ಮ ಒಂದು ಸೇಫ್ಟಿ ಪರ್ಪಸ್ಗೋಸ್ಕರ. ಅದಕ್ಕೆ ನೀವು ಕಂಪ್ಲೀಟ್ ಆಗಿ ವೆಹಿಕಲ್ ರಿಜಿಸ್ಟ್ರೇಷನ್ ಅಥವಾ ಎಲ್ಲಾನು ಕೂಡ ಕರೆಕ್ಟ್ ಆಗಿ RC ಕಾರ್ಡ್ ಆಗಲಿ DL ಆಗಲಿ ಕ್ಲೀನ್ ಆಗಿ ನಿಮ್ಮದೇನೆ ನೀವು ಕೊಡಬೇಕಾಗುತ್ತೆ. ಕೆಲವ್ರು ಏನ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ID ಕ್ರಿಯೇಟ್ ಮಾಡ್ಕೊಳ್ಳೋಕೋಸ್ಕರ ನಿಮ್ಮ ಮನೇಲಿ ಯಾರೋ ಬೇರೆ ಅವ್ರದ್ದು DL ಕೊಡೋದು ಆ ತರ ಮಾಡ್ಕೊಳಕ್ ಹೋಗ್ತೀರಾ. ದಯವಿಟ್ಟು ಆ ತರ ಮಾಡಕ್ ಹೋಗ್ಬಿಡಿ. ಆ ತರ ಮಾಡಿದಾಗ ID ನ ಕ್ರಿಯೇಟ್ ಮಾಡಕ್ಕೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ನೀವು ಪ್ರತಿಯೊಂದು ಕೂಡ ಆಧಾರ್ ಕಾರ್ಡ್ ಇಂದ ಹಿಡಿದು ಪ್ರತಿಯೊಂದು ನೀವು ನಿಮ್ಮದೇ ಆದಂತ ಡಾಕ್ಯುಮೆಂಟ್ಸ್ ನ ಕೊಡಬೇಕಾಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರಲ್ಲಿ ನೀವು ID ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದ್ರೆ ಪ್ರತಿಯೊಂದು ನಿಮ್ಮ ಹೆಸರಲ್ಲೇ ಕೊಡಬೇಕಾಗುತ್ತೆ ಡಾಕ್ಯುಮೆಂಟ್. ಹಾಯ್ ಸ್ನೇಹಿತರೆ, ಕ್ವಿಕರ್ ಅಪ್ಲಿಕೇಶನ್ ಅಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ, ಅದಾದ್ಮೇಲೆ ಇದರಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದಾದ್ಮೇಲೆ ಇದರಲ್ಲಿ ಯಾವ ರೀತಿ ನಿಮಗೆ ರಿಜಿಸ್ಟರ್ ಆಗಬೇಕು ಕೂಡ ಅಂತಾನು ಈ ಒಂದು ಕ್ವಿಕರ್ ಅಪ್ಲಿಕೇಶನ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ನಾನು ನಿಮಗೆ ತಿಳಿಸ್ಕೊಡ್ತಿರೋದೇನಪ್ಪ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ಡ್ಯೂಟಿ ಮಾಡಬೇಕು ಅಂತ ನಾನೊಂದು 2 ಆರ್ಡರ್ ನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ನಾನು ಡ್ಯೂಟಿನ ಶುರು ಮಾಡ್ತಾ ಇದ್ದೀನಿ. ಕ್ವಿಕರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ್ರೆ ಇಂಟರ್ಫೇಸ್ ಈ ತರ ಬರುತ್ತೆ. ಇಲ್ಲಿ 3 ಡಾಟ್ ಕಾಣಿಸುತ್ತೆ. ಆ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಅಟೆಂಡೆನ್ಸ್ ಅಂತ ಕಾಣಿಸುತ್ತೆ. ಅಟೆಂಡೆನ್ಸ್ ಹತ್ರ ಹೋಗ್ಬಿಟ್ಟು ಪಂಚಿಂಗ್ ಮಾಡಬೇಕಾಗುತ್ತೆ. ಅಂದ್ರೆ ನಾವು ಇದನ್ನ ಡ್ಯೂಟಿನ ಶುರು ಮಾಡುವಂತದ್ದು. ಈಗ ನಾನು ಡ್ಯೂಟಿನ ಶುರು ಮಾಡಿರೋದು ನ್ಯೂ ಬೇಲ್ ರೋಡ್ ಅಲ್ಲಿ ಈಗ ಡ್ಯೂಟಿನ ಸ್ಟಾರ್ಟ್ ಮಾಡಿದೀನಿ. ಈಗ ಆರ್ಡರ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಯಾವ್ದಾದ್ರು ಆರ್ಡರ್ ಸಿಕ್ಕಿದ್ರೆ ನಿಮಗೆ ಸಿಗ್ತೀನಿ. ಈಗ ನನಗೆ ಒಂದು ಆರ್ಡರ್ ಬರ್ತಾ ಇದೆ. ಈ ಒಂದು ಆರ್ಡರ್ ನಾನು ರಿಸೀವ್ ಮಾಡ್ಕೊಂತ ಇದೀನಿ. ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಈ ಒಂದು ಆರ್ಡರ್ 34 ರೂಪೀಸ್ ಈ ಒಂದು ಆರ್ಡರ್ ನನಗೆ. ಸೊ ಈ ಒಂದು ಆರ್ಡರ್ ನ ಪಿಕಪ್ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ರೆಸ್ಟೋರೆಂಟ್ ಹತ್ರ ಹೋಗಿ ಈ ಆರ್ಡರ್ ನ ಪಿಕಪ್ ಮಾಡ್ಕೊಳ್ಳೋಣ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಪಿಕಪ್ ಲೊಕೇಶನ್ ಜಾಸ್ತಿ ಲಾಂಗ್ ಕೊಡಲ್ಲ. ನಿಮ್ ಸುತ್ತಮುತ್ತ ಇರುವಂತ ಆರ್ಡರ್ಸ್ ಕೊಡ್ತಾರೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಬೇಕಂದ್ರೆ ಆರ್ಡರ್ ನ ಎತ್ಕೊಬಹುದು, ಇಲ್ಲ ಅಂದ್ರೆ ಬಿಡಬಹುದು. ಈಗ ನನಗೆ ಬಂದಿರೋಂತ ಆರ್ಡರ್ ನ ಪಿಕಪ್ ಮಾಡೋದಕ್ಕೆ ರೆಸ್ಟೋರೆಂಟ್ ಹತ್ರ ಬಂದಿದ್ದೀನಿ. ರೆಸ್ಟೋರೆಂಟ್ ಹತ್ರ ಹೋಗಿದ ತಕ್ಷಣ ಆರ್ಡರ್ ನ ರೆಡಿ ಮಾಡಿ ಕೊಡ್ತಾರೆ. ಏನಕ್ಕಂದ್ರೆ ಇಲ್ಲಿ ನಿಮ್ಗೆ ಜಾಸ್ತಿ ಅಂದ್ರೆ 10 ನಿಮಿಷ ಅಷ್ಟೇ ವೇಟ್ ಮಾಡಿಸೋದು. ಅಷ್ಟರೊಳಗಡೆ ಆರ್ಡರ್ ನ ರೆಡಿ ಮಾಡಿ ನಮಗೆ ಕೊಡ್ತಾರೆ. ಮತ್ತೆ ಹೇಳೋದು ಮರ್ತ್ಬಿಟ್ಟೆ, ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಒಂದೇ ಸರಿ 2 ಆರ್ಡರ್ ನ ಪಿಕಪ್ ಮಾಡ್ಕೊಬಹುದು. ಈಗ ನೋಡಿ ನಾನು 2 ಆರ್ಡರ್ ನ ಪಿಕಪ್ ಮಾಡ್ಕೊಂಡಿದ್ದೀನಿ. ಅದು ಯಾವ ತರ ಅಂತಂದ್ರೆ ಈಗ ನಾನು ಒಂದು ಆರ್ಡರ್ ನ ಸಂಜಯ್ ನಗರ್ಗೆ ಪಿಕಪ್ ಮಾಡಿದ್ದೀನಿ. 2ನೇ ಆರ್ಡರ್ ಸಂಜಯ್ ನಗರ್ಗೆ ಬರುವಂತ ಆರ್ಡರ್ ನ ಕೂಡ ನಾನು ಪಿಕಪ್ ಮಾಡ್ಕೊಬಹುದು. ಒಟ್ಟಿಗೆ 2 ಆರ್ಡರ್ ನ ಪಿಕಪ್ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ, ನಮ್ ಟಾರ್ಗೆಟ್ ಅಚೀವ್ ಆಗುತ್ತೆ, ಮತ್ತೆ ಅದ್ರ ಜೊತೆಗೆ ಅರ್ನಿಂಗ್ಸ್ ಆಗುತ್ತೆ. ಈಗ ನಾನು 2 ಆರ್ಡರ್ ನ ಪಿಕಪ್ ಮಾಡಿದ್ದೀನಿ. 2 ಆರ್ಡರ್ ಪಿಕಪ್ ಒಂದೇ ಹತ್ರ ಇದ್ದಿದ್ದು, ಡ್ರಾಪ್ ಕೂಡ ಹತ್ರನೇ 2 ಇರೋದು. ಡ್ರಾಪ್ ಲೊಕೇಶನ್ ಗೆ ರೀಚ್ ಆಗಿ ಕಸ್ಟಮರ್ ಗೆ ಕಾಲ್ ಮಾಡಿದೆ. ನಿಮ್ಗೆ ಇನ್ ಕೇಸ್ ಏನಾದ್ರು ಕಸ್ಟಮರ್ ಕಾಲ್ ಎತ್ತಲಿಲ್ಲ, ಏನಾದ್ರು ಪ್ರಾಬ್ಲಮ್ ಇದೆ ಅಂದ್ರೆ ನಿಮ್ಗೆ ಇಲ್ಲಿ ಚಾಟ್ ಸಪೋರ್ಟ್ ಅಂತ ಇರ್ತದೆ. ಚಾಟ್ ಸಪೋರ್ಟ್ ಹೋಗ್ಬಿಟ್ಟು ನೀವು ಟಿಕೆಟ್ ನ ರೇಸ್ ಮಾಡಬಹುದು. 24 ಅವರ್ಸ್ ನಿಮ್ಗೆ ಅವೈಲೇಬಲ್ ಆಗಿರ್ತಾರೆ ಕಸ್ಟಮರ್ ಕೇರ್ ಅವರು. ಕಸ್ಟಮರ್ ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದೆ ಲೊಕೇಶನ್ ಹತ್ರ ಬಂದಿದ್ದೀನಿ ಅಂತ. ಕಸ್ಟಮರ್ ಕೆಳಗಡೆ ಬರ್ತೀನಿ ಅಂತ ಹೇಳಿದ್ರು. ಕಸ್ಟಮರ್ ಕೆಳಗಡೆ ಬಂದ್ರು. ಕಸ್ಟಮರ್ ಗೆ ಐಟಮ್ ನ ಹ್ಯಾಂಡ್ ಓವರ್ ಮಾಡಿದೆ. ಇವತ್ತು ನನಗೆ ಮೊದಲನೇ ಆರ್ಡರ್ ಗೆ ಸಿಕ್ಕಂತ ಅಮೌಂಟ್ ಬಂದು 34 ರೂಪಾಯಿ. ನಾನೀಗ 2ನೇ ಆರ್ಡರ್ ಡ್ರಾಪ್ ಲೊಕೇಶನ್ ಕಡೆಗೆ ಹೋಗ್ಬೇಕು. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವೇನಾದ್ರೂ ಬ್ಯಾಚ್ ಆರ್ಡರ್ ನ ತಗೊಂತೀರಾ ಅಂದ್ರೆ ನೋಡಿ ತಗೊಳ್ಳಿ. ಏನಕ್ಕಂತಂದ್ರೆ ಈಗ ಫಸ್ಟ್ನೇ ಆರ್ಡರ್ ನ ಒಂದ್ ಕಡೆ ತಗೊಂಡು 2ನೇ ಆರ್ಡರ್ ಇನ್ನೊಂದ್ ಕಡೆ ತಗೊಂಡ್ರೆ ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ. ಈ ಒಂದು ಅಪ್ಲಿಕೇಶನ್ ಅಲ್ಲಿ 2 ಆರ್ಡರ್ ಕಂಪ್ಲೀಟ್ ಮಾಡಿ ನಾನು ಅರ್ನ್ ಮಾಡಿರೋದು 74 ರೂಪಾಯಿ. ನೀವೇನಾದ್ರೂ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಗೆ ಒಂದು ಒಳ್ಳೆ ಅರ್ನಿಂಗ್ಸ್ ಮಾಡೋದಕ್ಕೆ ನೋಡ್ತಿದ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಲಾಗಿನ್ ಆಗಿ ನೀವು ಕೂಡ ಅರ್ನಿಂಗ್ಸ್ ಮಾಡಬಹುದು. ನಮ್ ಚಾನಲ್ ಕಡೆಯಿಂದ ನಂದೊಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನೀವೇನಾದ್ರೂ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಡೌನ್ಲೋಡ್ ಮಾಡಿ ID ನ ಕ್ರಿಯೇಟ್ ಮಾಡಿ ಡ್ಯೂಟಿನ ಶುರು ಮಾಡಿದ್ರೆ ನಾನು ಕೆಳಗಡೆ ಒಂದು ಗೂಗಲ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಓಪನ್ ಮಾಡಿ ನಿಮ್ ಡೀಟೇಲ್ಸ್ ನ ಸಬ್ಮಿಟ್ ಮಾಡಿ. ನೀವು ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಬೆನಿಫಿಟ್ ಏನಪ್ಪಾ ಅಂದ್ರೆ ನಿಮಗೆ ಜಾಯ್ನಿಂಗ್ ಬೋನಸ್ ಬರುತ್ತೆ, ನನಗೆ ರೆಫರಲ್ ಬೋನಸ್ ಬರುತ್ತೆ. ಮತ್ತೆ ಲೇಟ್ ಮಾಡ್ತಾರೆ, ಪ್ಲೇ ಸ್ಟೋರ್ ಹೋಗಿ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ID ಕ್ರಿಯೇಟ್ ಮಾಡ್ಕೊಂಡು ಈಗಲೇ ಡ್ಯೂಟಿನ ಶುರು ಮಾಡಿ. ಮರಿಬೇಡಿ, ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಗೂಗಲ್ ಲಿಂಕ್ ನ ನೀವೇನಾದ್ರೂ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ನಿಮಗೆ ಜಾಯ್ನಿಂಗ್ ಬೋನಸ್ ಬರಲ್ಲ, ನನಗೆ ರೆಫರಲ್ ಬೋನಸ್ ಬರಲ್ಲ. ತಪ್ಪದೆ ಹೋಗಿ ಆ ಲಿಂಕ್ ನಲ್ಲಿ ನಿಮ್ಮ ಡೀಟೇಲ್ಸ್ ನ ಸಬ್ಮಿಟ್ ಮಾಡಿ. ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಚಾನಲ್ ನಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಈ ಅಪ್ಲಿಕೇಶನ್ ನೀವೇನಾದ್ರೂ ವರ್ಕ್ ಮಾಡ್ತಿದ್ರೆ ಯಾವ ರೀತಿ ಇದೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬಿಕಾಸ್ ಏನಕ್ಕಂದ್ರೆ ನಮಗೂ ಗೊತ್ತಾಗುತ್ತೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ.